ಹಾಯ್ ಎವ್ರಿವನ್, ನಾನು ನಿಮ್ಮ ಅಶ್ವಿನಿ ಜೈನ್. ವೆಲ್ಕಮ್ ಟು ಮೈ ಚಾನಲ್ ಕನಸುಗಳ ಅಕ್ಷರಧಾರೆ. ಇದು ಕತೆ ಹೇಳುವ ಕನಸು. ಈಗ ಕತೆಯ ಮುಂದುವರೆದ ಭಾಗವನ್ನು ನೋಡೋಣ. ಅದಕ್ಕೂ ಮುಂಚೆ ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ಸೊ ಬನ್ನಿ ಫ್ರೆಂಡ್ಸ್, ಈ ಜೀವ ನಿನಗಾಗಿ ಕತೆಯ ಮುಂದುವರೆದ ಭಾಗವನ್ನು ನೋಡೋಣ. ಕತೆ ಈ ಜೀವ ನಿನಗಾಗಿ. ಸಂಚಿಕೆ 42. ಚೂರಾದ ಹೃದಯ. ತನ್ನವನ ಪರಿಸ್ಥಿತಿ ಕಂಡು ಹೆದರಿದವಳು ಒಂದು ಕ್ಷಣ ತನ್ನ ತಾನು ಸಂಭಾಳಿಸಿಕೊಳ್ಳಲು ಮರೆತು ತನ್ನವನ ಎದೆಗೂಡಲ್ಲಿ ಅವಿತು ಜಗದ ಪರಿವೇ ಇಲ್ಲದೆ ಅವನ ಪರಿಸ್ಥಿತಿಗೆ ಮರುಕಪಟ್ಟು ಬಿಕ್ಕಳಿಸಿ ಅಳುತ್ತಿದ್ದಾಳೆ. ಅವನ ಇಷ್ಟು ದಿನದ ನಿರ್ಲಕ್ಷ್ಯದಿಂದ ನೊಂದವಳು ಇಂದು ಅದೆಲ್ಲವನ್ನು ಮರೆತು ತನ್ನವನ ನೋವಿಗೆ ಮರುಗಿ ಅವನಿಗೆ ಏಟಾಗಿದೆ, ತಾನು ಅವನಿಗೆ ಒರಗಿ ಕೂತದ್ದು ಅವನಿಗೆ ನೋವಾಗಬಹುದು ಎಂಬ ಸಣ್ಣ ಕಲ್ಪನೆ ಕೂಡ ಇಲ್ಲದೆ ಅವನೆದೆಯ ಆಸರೆ ಪಡೆದು ಇಷ್ಟು ದಿನ ಮಡುಗಟ್ಟಿದ್ದ ತನ್ನೆಲ್ಲ ದುಃಖವನ್ನು ಹೊರಹಾಕುತ್ತಿದ್ದಾಳೆ. ಅವಳ ಕಣ್ಣೀರು ಅವನನ್ನು ಸಹ ಕುಗ್ಗಿಸುತ್ತಿದೆ. ಸ್ವತಃ ಅವನಿಗೂ ಸಹ ಅವನ ನೋವಿನ ಪರಿವೇ ಇಲ್ಲ. ಅವಳ ಭಯ, ತನ್ನೆಡೆಗಿನ ಅವಳ ಕಾಳಜಿ ಎಲ್ಲ ಬಲ್ಲವನು ಅವಳನ್ನು ಸಂತೈಸುವತ್ತಲೇ ಗಮನ ನೀಡಿದ್ದ. ಏಕಾಏಕಿ ಅವನಿದ್ದ ಕೋಣೆಗೆ ಬಂದ ಹುಡುಗಿಯೊಬ್ಬಳು ಅಮೃತಾಳ ರೆಟ್ಟೆ ಹಿಡಿದು ಎಳೆದು ಅವನಿಂದ ಬೇರ್ಪಡಿಸಿ ದೂರ ನಿಲ್ಲಿಸಿದಳು. ತನ್ನವನ ಎದೆ ಬಡಿತದ ಸದ್ದಲ್ಲಿ ಜಗವನ್ನೇ ಮರೆತವಳಿಗೆ ಅನಿರೀಕ್ಷಿತವಾಗಿ ನಡೆದ ಘಟನೆ ಅರಗಿಸಿಕೊಳ್ಳಲು ಸಾಕಷ್ಟು ಸಮಯಾವಕಾಶ ಬೇಕಿತ್ತು. ಅವನಿಗೂ ಇದು ಅನಿರೀಕ್ಷಿತವೇ. ಆದರೂ ಅವನು ಏನನ್ನೂ ಹೇಳದೆ ಸುಮ್ಮನಿದ್ದದ್ದು ಅಮೃತಾಳ ಮನಸ್ಸಿಗೆ ಖೇದ ಉಂಟು ಮಾಡಿತ್ತು. ಜೈ ಮೊಬೈಲಲ್ಲಿ ಅವಳ ಫೋಟೋ ನೋಡಿದ್ದವಳಿಗೆ ಆ ಹುಡುಗಿ ಜೈನ ಇತ್ತೀಚಿನ ಹೊಸ ಗೆಳತಿ ಚಾರ್ವಿ ಎನ್ನುವುದು ಅಮೃತಾಳಿಗೆ ಬೇಗ ತಿಳಿಯಿತು. ಅವಳ ವರ್ತನೆ ನೋಡಿ ಗಾಬರಿಯಲ್ಲಿದ್ದವಳಿಗೆ ಸ್ವಲ್ಪ ಯೋಚಿಸಿದಾಗ ಕ್ಷಣಗಳ ಹಿಂದೆ ತಾನು ಜೈನ ಅಪ್ಪಿ ಕೂತಿದ್ದು ನೆನಪಾಗಿತ್ತು. ಅವಳ ಕೋಪಕ್ಕೆ ಅದೇ ಕಾರಣ ಎಂದು ತಿಳಿದವಳ ಮನ ಪಾಪ ಪ್ರಜ್ಞೆ ಹೊತ್ತಿತು. ಜೈ ಇನ್ನು ಬೇರೆಯವರ ಸ್ವತ್ತು ಎಂಬ ಯೋಚನೆಯೇ ಅವಳಲ್ಲಿ ಸಂಕಟ ಮೂಡಿಸಿತ್ತು. ತನ್ನವನಲ್ಲದವನ ಮೇಲೆ ತನಗೆಂತಹ ಒಲವು ಎಂದು ಮನದಲ್ಲೇ ವ್ಯಂಗ್ಯ ನಗೆ ನಕ್ಕಳು. ನೋವಲ್ಲೂ ಅವಳ ಮನಸ್ಸು ಅವನ ಒಳಿತಿಗಾಗಿಯೇ ದೇವರಲ್ಲಿ ಕೋರಿತ್ತು. ತಲೆ ತಗ್ಗಿಸಿ ನಿಂತವಳು ಏನೊಂದು ಮರು ಮಾತಾಡದೆ ಕಣ್ಣು ತುಂಬಿಕೊಂಡು ಅಲ್ಲಿಂದ ಹೊರಡಲು ಅನುವಾದಳು. ಹೋಗುವ ಮುನ್ನ ಚಾರ್ವಿಯ ಕಡೆ ತಿರುಗಿ ಕ್ಷಮಿಸಿ ಎಂದು ಕಣ್ಣೊರೆಸುತ್ತಾ ಓಡಿ ಹೋದಳು. ಜೈ ಅಮ್ಮೂ ಅಮ್ಮೂ ಅಂತ ಕೂಗಿದರೂ ಅವಳು ಹಿಂತಿರುಗಿ ಕೂಡ ನೋಡದೆ ಹೊರಟು ಹೋದಳು. ಅವನ ಕೂಗು ಅವಳ ಕಿವಿ ಸೋಕಿದರೂ ಮನಸೋಕಲಿಲ್ಲ. ಅವಳು ಹೊರ ಹೋಗುತ್ತಿದ್ದಂತೆ ಚಾರ್ವಿ, ಜೈಗೆ ಇವಾಗ ಪೇನ್ ಹೇಗಿದೆ? ಹುಡುಗಿ ಹತ್ರ ಇದ್ದರೆ ನೋವು ಗೊತ್ತಾಗಲ್ಲ ಅಲ್ವಾ? ನೋವಾಗಿರೋ ಕೈಯಿಂದಾನೇ ಅವಳು ತಲೆ ಸವರ್ತಾ ಕೂತಿದ್ಯಲ್ಲ, ಆಗ ನಿಂಗೆ ನೋವಿನ ಅನುಭವ ಆಗಲಿಲ್ವಾ ಎಂದು ಒಂದೇ ಸಮನೆ ಬೈಯಲು ಶುರು ಮಾಡಿದಳು. ನೋಡು ಪುಟ, ಇದರಲ್ಲಿ ಬೊಂಬೆ ತಪ್ಪು ಏನೂ ಇಲ್ಲ. ನನಗೇನಾಗಿದೆಯೋ ಅಂತ ತುಂಬ ಹೆದರಿದ್ಲು. ಅದಕ್ಕೆ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡ್ತಾ ಇದ್ದೆ. ನೀನು ಸ್ವಲ್ಪ ಓವರ್ ರಿಯಾಕ್ಟ್ ಮಾಡಿದೆ ಅಂತ ಅನ್ನಿಸ್ತಾ ಇಲ್ವಾ ನಿಂಗೆ? ನಾವಿಬ್ಬರೂ ಒಟ್ಟಿಗೆ ಬೆಳೆದವರು. ಅವಳಿಗೆ ನನ್ನ ಕಂಡ್ರೆ ತುಂಬ ಕಾಳಜಿ. ನನಗೆ ಒಂದು ರೀತಿಲಿ ತಾಯಿನೇ ಆಗಬೇಕು ಅವಳು. ಅಮ್ಮನ್ನ ಕಳ್ಕೊಂಡು ಅನಾಥನಾಗಿದ್ದವನ ಬದುಕಲ್ಲಿ ಮತ್ತೆ ತಾಯಿ ಪ್ರೀತಿ ಕೊಟ್ಟವಳು ಅವಳು. ಅರ್ಥ ಮಾಡ್ಕೊ. ನೀನು ಮಾಡಿದ್ದು ಸರಿ ಇಲ್ಲ. ಪಾಪ ಅಮ್ಮು ಅದೆಷ್ಟು ನೊಂದ್ಕೊಂಡು ಹೋದ್ಲು. ಅವಳನ್ನು ಸಮಾಧಾನ ಮಾಡೋಕ್ಕೂ ಅವಳ ಜೊತೆ ನಾನಿಲ್ಲ ಇವಾಗ. ಇಡೀ ದಿನ ಅಳ್ತಾ ಊಟ ನಿದ್ದೆ ಬಿಟ್ಟು ಕೂರ್ತಾಳೆ. ನಿಂಗೆ ಅದೆಲ್ಲ ಏನು ಅರ್ಥ ಆಗಬೇಕು ಬಿಡು ಎಂದು ನೊಂದು ಹೇಳಿದವನ ಚಿತ್ತ ಅವನ ಬೊಂಬೆ ಹೋದತ್ತಲೇ. ಅವನ ಮಾತು ಕೇಳಿದವಳಿಗೆ ತನ್ನ ತಪ್ಪಿನ ಅರಿವಾಗಿದ್ದರೂ ಅದನ್ನು ಒಪ್ಪಲು ಅವಳ ಮನ ಸಹಕರಿಸದು. ನಿಂಗೆ ಅವಳೊಬ್ಳದೇ ಚಿಂತೆ ಅಲ್ವಾ? ನಿಂಗೆ ಪೆಟ್ಟು ಬಿದ್ದಿರೋ ಕೈಗೆ ಒತ್ತಡ ಬೀಳ್ತಾ ಇತ್ತು. ನಿಂಗೆ ನೋವಾಗುತ್ತೆ ಅಂತ ನಾನು ಹಾಗೆ ಮಾಡಿದ್ದು. ನಾನು ಸ್ವಲ್ಪ ರೂಢಾಗಿ ನಡ್ಕೊಂಡೆ, ಒಪ್ಕೋತೀನಿ. ಆದರೆ ತಪ್ಪಂತೂ ಅಲ್ಲ. ನಿಂಗೆ ಅವಳು ಇಂಪಾರ್ಟೆಂಟ್ ಆದರೆ ನನಗೆ ನೀನು ಇಂಪಾರ್ಟೆಂಟ್. ನೀನು ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊ. ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ.
ನಿಂಗೆ ಸ್ವಲ್ಪ ನೋವಾದರೂ ನಾನು ಸಹಿಸಲ್ಲ. ನನಗೆ ನೀನೇ ಎಲ್ಲ ಅಂತ ನಿಂಗೆ ಗೊತ್ತಿಲ್ವಾ ಎಂದು ಕಟುವಾಗಿಯೇ ನುಡಿದು ಕಣ್ಣು ತುಂಬಿಕೊಂಡೇ ಅಲ್ಲಿಂದ ಕಾಲ್ಕಿತ್ತಳು ಚಾರ್ವಿ. ಇಬ್ಬರು ಹುಡುಗಿಯರು ಹೋದತ್ತಲೇ ನೋಡುತ್ತಿದ್ದವ ಹಣೆ ಹಣೆ ಜಜ್ಜಿಕೊಂಡ. ತಾನಿರುವ ಪರಿಸ್ಥಿತಿ ಒಮ್ಮೆ ನೋಡಿಕೊಂಡವನು ಈಗ ಹೇಗೆ ಮತ್ತು ಯಾರಿಗೆ ಅಂತ ಸಮಾಧಾನ ಮಾಡೋದು? ತಾನೇ ಮತ್ತೊಬ್ಬರ ಆಸರೆ ಬೇಡೋ ಸ್ಥಿತಿಲಿರುವಾಗ ಈ ಹುಡುಗಿರ್ ಕಿತ್ತಾಟ, ಅಳು, ಮುನಿಸು ಬೇರೆ ಎಂದುಕೊಂಡವನು ತನ್ನ ಪರಿಸ್ಥಿತಿಗೆ ನೊಂದುಕೊಂಡನು. ಅಭಿಗೆ ಫೋನ್ ಮಾಡಿ ತನ್ನ ಅಪಘಾತದ ಬಗ್ಗೆ ತಿಳಿಸಿ ತನ್ನೊಂದಿಗೆ ಇರಲು ಕೇಳಿಕೊಂಡನು. ಮನೆಗೆ ಬಂದವಳು ಸೀದಾ ಕೋಣೆಗೆ ಹೋಗಿ ಅಳುತ್ತಾ ಮಲಗಿದಳು. ಎಷ್ಟು ಅತ್ತರೂ ಅವಳ ದುಃಖ ಕಿಂಚಿತ್ತೂ ಕಡಿಮೆ ಆಗ್ತಾ ಇಲ್ಲ. ಜೈ ಇನ್ನು ಪರರ ಸೊತ್ತು ಎಂಬ ಒಂದೇ ಒಂದು ಅಂಶವೇ ಅವಳನ್ನು ಹೈರಾಣ ಆಗಿಸಿದ್ದು. ಪ್ರೇಮಿಯಾಗಿ ಅಲ್ಲದಿದ್ದರೂ ಮುಂಚಿನ ಹಾಗೆ ಸ್ನೇಹಿತನಾಗಿಯಾದರೂ ಅವನೊಟ್ಟಿಗೆ ಇರುವ, ಅವನು ಅವನಿಷ್ಟಪಟ್ಟ ಚಾರ್ವಿಯೊಂದಿಗೆ ಸುಖವಾಗಿರಲಿ ಎಂದು ತೀರ್ಮಾನಿಸಿಯೇ ಅವನಿಂದ ಸ್ವಲ್ಪ ಅಂತರ ಹುಟ್ಟು ಹಾಕಿದ್ದವಳಿಗೆ ಇಂದಿನ ಚಾರ್ವಿ ನಡೆ, ಇನ್ನು ಮುಂದೆ ಜೈ ತನ್ನ ಜೀವನದಲ್ಲಿ ಗೆಳೆಯನಾಗಿಯೂ ಇರಲಾರನು ಎಂಬುದೊಂದೇ ಅವಳ ನೋವಿಗೆ ಕಾರಣವಾಗಿದ್ದು. ಮನೆಗೆ ಬಂದು ಇಷ್ಟು ಹೊತ್ತಾದರೂ ಕೋಣೆಯಿಂದ ಹೊರಗೆ ಬಾರದವಳನ್ನು ಅರಸಿ ಸಾಕಮ್ಮ ತಾವೇ ಅವಳ ಕೋಣೆಗೆ ಬಂದರು. ಹಾಸಿಗೆ ಮೇಲೆ ಮಲಗಿ ದುಃಖಿಸುತ್ತಿದ್ದವಳ ಕಂಡು ಸಾಕಮ್ಮ ಅವರ ಮನ ಹಿಂಡಿತು. ಮಕ್ಕಳಿಂದ ತಿರಸ್ಕಾರಗೊಂಡು ಆಶ್ರಯ ಇಲ್ಲದೆ ಬದುಕೇ ಬೇಡ ಎನಿಸಿದಾಗ ಹೆತ್ತ ಮಕ್ಕಳಷ್ಟೇ ಪ್ರೀತಿ ಕೊಡೋ ಅಮ್ಮು ಜೈ ಆಶ್ರಯ ಇವರಿಗೆ ಲಭಿಸಿತ್ತು. ಮನೆಯವರಂತೆ ಕಾಣುವ ಅವರ ಕಾಳಜಿ ಪ್ರೀತಿಯಲ್ಲಿ ಮೈ ಮರೆತಿದ್ದವರು ಸ್ವತಃ ತಾವು ಹೆತ್ತ ಮಕ್ಕಳನ್ನೇ ಮರೆತಿದ್ದರು. ಇವರ ಆಶ್ರಯದ ಮೊರೆ ಹೊಕ್ಕವರಿಗೆ ಇವರೇ ಮಕ್ಕಳಾಗಿದ್ದರು. ಸದಾ ಇವರ ಕಿತ್ತಾಟ, ರೇಗಿಸುವಿಕೆ, ಪರಸ್ಪರ ಕಾಳಜಿ, ಪ್ರೀತಿ, ಅವರ ಬಾಂಧವ್ಯ ನೋಡಿ ತಮ್ಮ ನೋವು ಮರೆಯುತ್ತಿದ್ದವರಿಗೆ ಇಂದಿನ ಅಮೃತ ಅಳು ಅವರ ಕಣ್ಣಲ್ಲೂ ಹನಿ ನೀರಾಡಿಸಿತ್ತು. ಅವಳ ಅಳುವಿನ ಕಾರಣ ತಿಳಿಯದಿದ್ದರೂ ಅವಳ ದುಃಖ ನೋಡಲಾರದೆ ಅವಳ ಪಕ್ಕದಲ್ಲಿ ಹೋಗಿ ಕುಳಿತು ಅವಳ ತಲೆ ನೇವರಿಸಿದರು. ಅವರ ಸಾಂತ್ವನದ ಸ್ಪರ್ಶ ಸಿಕ್ಕಿದ್ದೇ ಎದ್ದು ಕೂತು ಅವರ ಮಡಿಲಲ್ಲಿ ತಲೆಯಿಟ್ಟು ಒಂದೇ ಸಮ ಅಳಲು ಶುರು ಮಾಡಿದಳು ಅಮ್ಮು. ಅವರು ಸಮಾಧಾನಿಸಲು ಪ್ರಯತ್ನ ಮಾಡಿದಷ್ಟು ಅವಳ ದುಃಖ ಹೆಚ್ಚುತ್ತಿತ್ತು. ಅಷ್ಟರಲ್ಲೇ ಸಾಕಮ್ಮನ ಫೋನ್ ರಿಂಗ್ ಆಯಿತು. ನೋಡಿದರೆ ಅದು ಸೃಜಯ್ ಫೋನ್ ಆಗಿತ್ತು. ರಿಸೀವ್ ಮಾಡಿದವರೇ, ಎಲ್ಲಿದೆಯಪ್ಪ ಜೈ? ಯಾಕೆ ಇಷ್ಟೊತ್ತಾದರೂ ನೀನಿವತ್ತು ಮನೆಗೆ ಬಂದಿಲ್ಲ? ಯಾವತ್ತೂ ನೀನು ಹೀಗೆ ಮಾಡಿರಲಿಲ್ಲ. ಏನಾಯ್ತಪ್ಪ? ಮಗ ನೋಡಿದರೆ ಬಂದಾಗಿನಿಂದ ಕೋಣೆ ಸೇರಿ ಒಂದೇ ಸಮ ಅಳ್ತಾ ಕುಂತದೆ. ಎಷ್ಟು ಸಮಾಧಾನ ಮಾಡಿದರೂ ಮಗಿಯಳು ಕಮ್ಮಿ ಆಗ್ತಾ ಇಲ್ಲ. ಯಾಕೆ ಅಂತಾನೂ ತಿಳಿಯುವಲ್ದು. ನನಗೆ ಭಯ ಆಗ್ತಾ ಇದೆ ಜೈ. ಬೇಗ ಮನೆಗೆ ಬಾಪ. ಯಾವಾಗಲೂ ನಗ್ನಗ್ತಾ ಇರೋ ಕೂಸು ಈ ಮಟ್ಟಿಗೆ ಅಳೋದು ನೋಡಿದರೆ ಸಂಕಟ ಆಗ್ತಿದೆ ಜೈ ನನಗೆ ಎಂದು ಒಂದೇ ಉಸಿರಿಗೆ ಎಲ್ಲವನ್ನೂ ಹೇಳಿ ಮುಗಿಸಿದ್ದರು. ಅವರ ಮಾತು ಮುಗಿದ ಮೇಲೆ ಜೈ ಮನಕ್ಕೆ 1000 ಶೂಲದ ಇರಿತದ ಅನುಭವ. ತನ್ನ ನೋವಿಗೆ ಹೆಗಲಾದವಳ ಇಂದಿನ ಅಳುವಿಗೆ ತಾನೇ ಕಾರಣ ಎಂದು ನೆನೆದು ಮನದಲ್ಲೇ ದುಃಖಿಸಿದನು. ಸಾಕಮ್ಮನಿಗೆ ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ತನ್ನ ಪರಿಸ್ಥಿತಿ ವಿವರಿಸಿದಾಗ ಅವನ ಈಗಿನ ಪರಿಸ್ಥಿತಿಯೇ ಅಮ್ಮುವಿನ ದುಃಖಕ್ಕೆ ಕಾರಣ ಎಂದು ತಿಳಿದವರು ತಾನು ಅವಳನ್ನು ಸಮಾಧಾನಿಸಿ ಊಟ ತೆಗೆದುಕೊಂಡು ಆಸ್ಪತ್ರೆಗೆ ಬರುವುದಾಗಿ ತಿಳಿಸಿದರು. ತನ್ನೊಂದಿಗೆ ತನ್ನ ಸ್ನೇಹಿತರು ಇರುವರು. ತಾವು ಬರೋದು ಬೇಡ, ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ. ನೀವು ಅಮ್ಮನ ಸಮಾಧಾನ ಮಾಡಿ ಅವಳಿಗೆ ಊಟ ಮಾಡಿಸಿ ಮಲಗಿಸಿ ಎಂದು ಹೇಳಿ ಫೋನ್ ಇಟ್ಟಿದ್ದ ಜೈ. ಜೈ ಹೇಳಿದಂತೆ ಒತ್ತಾಯವಾಗಿ ಅಮ್ಮುವಿಗೆ ತಾವೇ ಊಟ ಮಾಡಿಸಿ ಮಲಗಿಸುವ ಮುನ್ನ ಜೈ ಫೋನ್ ಮಾಡಿ ಮಾತಾಡಿದ್ದು ಹೇಳಿದರು ಸಾಕಮ್ಮ. ಅವನು ಹೇಳಿದ ಸ್ನೇಹಿತರು ಚಾರ್ವಿಯೇ ಎಂದು ಗುರುತಿಸಿದವಳ ಮನ ಮತ್ತೆ ನೊಂದುಕೊಂಡಿತು. ಜೊತೆಗೆ ಸ್ನೇಹಿತರಿದ್ದಾರೆ, ನೀವು ಬರೋದು ಬೇಡ ಎಂದು ಅವನಾಡಿದ ಮಾತು ಚಾರ್ವಿಗಾಗಿ ನಮ್ಮೆಲ್ಲರನ್ನೂ ದೂರ ಮಾಡುತ್ತಿದ್ದಾನೆ ಜೈ ಎಂಬ ಸೂಚನೆ ಕೊಟ್ಟಿತು ಅವಳ ಮನಸ್ಸು. ಬೆಳಗ್ಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಅಭಿ ಮತ್ತು ಚಾರ್ವಿ ಜೊತೆ ಮನೆಗೆ ಬಂದ ಜೈ ಅಮ್ಮು ಕಾಲೇಜಿಗೆ ರಜೆ ಹಾಕಿ ಮನೆಯಲ್ಲೇ ಇದ್ದಳು. ಸಾಕಮ್ಮ ತರಕಾರಿ ತರಲು ಹೋಗಿದ್ದರು. ಮನೆ ಬಾಗಿಲು ತೆಗೆದು ಅವರನ್ನೆಲ್ಲ ಒಳ ಕರೆದು ಅಮ್ಮು ಸುಮ್ಮನೆ ಒಳಗೆ ಹೋದಳು. ಅವಳ ಬಾಡಿದ ಮುಖವೇ ಅವಳೆಷ್ಟು ನೊಂದಿದ್ದಾಳೆ ಎಂಬುದಕ್ಕೆ ಸಾಕ್ಷಿಯಾಗಿತ್ತು.
ಎಂದಿನಂತೆ ಸಂಚಿಕೆ ಮುಂದುವರೆಯುವುದು. ಮುಂದಿನ ಭಾಗಕ್ಕಾಗಿ ಕಾಯ್ತಾ ಇರಿ. ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ. ಅಲ್ಲಿಯವರೆಗೂ ನನ್ನ ಇತರೆ ಕಥೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ. ಇದು ಕಥಾ ಪ್ರಪಂಚ. ಧನ್ಯವಾದಗಳು.